ಅಂಜಲಿ ನಿಂಬಾಳ್ಕರ್ ಈಗಾಗಲೇ ಉತ್ತರ ಕನ್ನಡ ಕ್ಷೇತ್ರದಾದ್ಯಂತ ಕೂಡ ಓಡಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಿದ್ದಾರೆ. ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ನಾಯಕರು ಕೂಡ ಮತಯಾಚನೆಗಿಳಿದಿದ್ದಾರೆ. ಶಿರಸಿಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ನೇತೃತ್ವದಲ್ಲಿ ಕ್ಯಾಂಪೇನ್ ಕೂಡ ನಡೆದಿದೆ. ಈಗಾಗಲೇ ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಶಿರಸಿಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ನೇತೃತ್ವದಲ್ಲಿ ಕ್ಯಾಂಪೇನ್ ನಡೆದಿದೆ. ಶಿರಸಿಯ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜನರ ಬಳಿ ಮತಯಾಚನೆಯನ್ನ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆದ್ದೇ ಗೆಲ್ತಾರೆ ಅಂತ ಭೀಮಣ್ಣ ನಾಯ್ಕ್ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕ್ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ದಿನನಿತ್ಯ ಬಳಸುವಂತಹ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಮೋದಿ ಜಿಲ್ಲೆಗೆ ಬಂದಿದ್ರೂ ಕೂಡ ಜನರ ಸಮಸ್ಯೆ ಬಗ್ಗೆ ಮಾತನಾಡಿಲ್ಲ, ಬರೀ ಮತಯಾಚನೆ ಮಾಡ್ಕೊಂಡು ಹೋಗಿದ್ದಾರೆ. ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ದಾರಷ್ಟೇ. ಜನರ ಸಮಸ್ಯೆ ಏನು ಇದೆ ಅಂತ ಆಲಿಸಿದ್ರ, ಸಮಸ್ಯೆ ಪರಿಹಾರ ಕೊಡ್ತೀವಿ ಅಂತ ಏನಾದರೂ ಭರವಸೆ ಕೊಟ್ರ? ಯಾವುದೂ ಇಲ್ಲ. ಬರೀ ಬಂದ್ರು, ಮತಯಾಚನೆ ಮಾಡಿದ್ರು, ಹೋದ್ರು. ಹಾಗಾಗಿ ಕಾಂಗ್ರೆಸ್ಗೆ ಮತವನ್ನ ನೀಡಿ ಅಂತ ಅಂಜಲಿ ನಿಂಬಾಳ್ಕರ್ ಪರವಾಗಿ ಭೀಮಣ್ಣ ನಾಯ್ಕ್ ಮತಯಾಚನೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದು ಮುಂಡಗೋಡು ಮತ್ತು ಕುಮಟಾದಲ್ಲಿ ಪ್ರಚಾರ ಸಭೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ಮುಂಡಗೋಡಲ್ಲಿ 25,000ಕ್ಕೂ ಹೆಚ್ಚು ಜನ ಸೇರಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹದ್ದು. ಅದೇ ರೀತಿ ಕುಮಟಾದಲ್ಲೂ ಕೂಡ 15,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಚಂದಗಾಡಿಸಿಕೊಂಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಬರಬೇಕು ಅಂತ ಇಚ್ಛೆ ಎಲ್ಲರೂ ಕೂಡ ಹೌದು. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥ ಅನೇಕ ಕಾರ್ಯಕ್ರಮದ ಜೊತೆಯಲ್ಲಿ ಮತ್ತೆ ಕಾಂಗ್ರೆಸ್ ದೇಶದಲ್ಲಿ ಬಂದಾಗ ಮಾತ್ರ ಸಮಾನತೆಯ ಅಭಿವೃದ್ಧಿಯನ್ನು ಭದ್ರತೆಯನ್ನು ಕಾಣಲು ಸಾಧ್ಯ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳ ಅದ್ಭುತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವನ್ನು ನಾವು ಕಾಣ್ತೀವಿ ಅನ್ನೋಂಥ ಹುಮ್ಮಸ್ಸು ನಾನು ಹೇಳುವಂಥದ್ದಲ್ಲ, ಇಡೀ ಜಿಲ್ಲೆಯ ಕಾರ್ಯಕರ್ತರು ಮತದಾರರು ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೊನೆಯ ಹಂತದ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಮತಯಾಚನೆಯಲ್ಲಿ ನಾವೆಲ್ಲ ಇದ್ದೀವಿ. ಒಂದು ಮಾತನ್ನು ಇವತ್ತು ಹೇಳಬೇಕು, ಇದು ಶೂನ್ಯ ಅನ್ನೋದನ್ನ ಜನ ಸಮೂಹ ಹೇಳುವಂತಹದ್ದು. ಕೊಟ್ಟಂತ ಮಾತು ಯಾವುದೂ ಕೂಡ ಈಡೇರಿಸುವಂಥದ್ದಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು ಉದ್ಯೋಗ ಇಲ್ಲ ಯುವ ಸಮೂಹಕ್ಕೆ. 15 ಲಕ್ಷ ಖಾತೆ ಹಾಕಿದ್ರು ಅದು ಕೂಡ ಇಲ್ಲ. ಜನ್ಧನ್ ಖಾತೆಯಲ್ಲಿ ದುಡ್ಡು ಹಾಕಿದ್ರು ಅದು ಇಲ್ಲ. ರೈತರ ಹೇಳುವಂಥದ್ದನ್ನ ಕೇಳೋರೇ ಇಲ್ಲ. ದಿನಬಳಕೆ ತಾಯಿಂದ ಬಳಸ್ತಕ್ಕಂಥ ದಿನಬಳಕೆ ವಸ್ತು ಅವು ಕೂಡ ಇರುವಂತಹದ್ದು. ಇವತ್ತು ಬರೀ ಚಿನ್ನದ ರೇಟು ನಮ್ಮ ಸರ್ಕಾರ ಇದ್ದಾಗ 22,000 ಇದ್ದದ್ದು 75,000 ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು. ಅವ್ರನ್ನ ಸ್ವಾಗತವನ್ನು ಕೂಡ ನಾವು ಮಾಡಿದ್ವಿ ನಾವು. ಆದರೆ ಅವ್ರು ನಮ್ಮ ಜಿಲ್ಲೆಗೆ ಬಂದಾಗ, ಸಿರ್ಸಿಗೆ ಬಂದಾಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಥವಾ ಒಳ್ಳೆ ಕೊಡುಗೆಯನ್ನು ಕೊಡ್ತಾರೆ ಅನ್ನೋಂಥ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಭೀಮಣ್ಣ ನಾಯ್ಕ್ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಂತಹ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ಶಿರಸಿಗೆ ಬಂದು ಪ್ರಚಾರವನ್ನ ಹೋದ್ರು, ಆದರೆ ಪ್ರಚಾರಕ್ಕೆ ಮಾತ್ರ ಸೀಮಿತ ಆದ್ರೂ ಬಿಟ್ರೆ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಲಿಲ್ಲ. ಇಲ್ಲಿವರೆಗೂ ಜನ್ಧನ್ ಅಕೌಂಟ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದಿದೆ ಹೇಳಿ. ಅಕೌಂಟ್ ಎಲ್ಲರೂ ಓಪನ್ ಮಾಡ್ಕೊಂಡಿದ್ದಾರೆ, ಆದರೆ ಹಣ ಬಂತ ಯಾರೋ ಕೆಲವೊಬ್ಬರಿಗಷ್ಟೇ ಬಂದಿರುವಂಥದ್ದು. ಅದೇ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅವರ ಭಾಷಣದಲ್ಲಿ ಯಾವುದಾದ್ರೂ ಮಾತು ಬರಲಿಲ್ಲ. ಹೀಗಾಗಿ ಬಿಜೆಪಿಯವರು ಕೇವಲ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಮಾತಿಗಷ್ಟೇ ಸೀಮಿತ ಆಗ್ತಾ ಇದ್ದಾರೆ. ಆದರೆ ನಾವು 10 ತಿಂಗಳಲ್ಲಿ ಅದೇ ಕೆಲಸಗಳನ್ನ ಮಾಡಿ ತೋರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಗೆ ಈ ಬಾರಿ ಮತವನ್ನ ಹಾಕಿ ಗೆಲ್ಲಿಸ್ಕೊಡಿ ಅಂತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಭೀಮಣ್ಣ ನಾಯ್ಕ್ ಪ್ರಚಾರವನ್ನ ನಡೆಸಿದ್ದಾರೆ. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ಶೂನ್ಯ ಅನ್ನೋದನ್ನ ಜನ ಸಮೂಹ ಹೇಳುವಂತಹದ್ದು. ಕೊಟ್ಟಂತ ಮಾತು ಯಾವುದೂ ಕೂಡ ಈಡೇರಿಸುವಂಥದ್ದಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು ಉದ್ಯೋಗ ಇಲ್ಲ ಯುವ ಸಮೂಹಕ್ಕೆ. 15 ಲಕ್ಷ ಖಾತೆ ಹಾಕಿದ್ರು ಅದು ಕೂಡ ಇಲ್ಲ. ಜನ್ಧನ್ ಖಾತೆಯಲ್ಲಿ ದುಡ್ಡು ಹಾಕಿದ್ರು ಅದು ಇಲ್ಲ. ರೈತರ ಹೇಳುವಂಥದ್ದನ್ನ ಕೇಳೋರೇ ಇಲ್ಲ. ದಿನಬಳಕೆ ತಾಯಿಂದ ಬಳಸ್ತಕ್ಕಂಥ ದಿನಬಳಕೆ ವಸ್ತು ಅವು ಕೂಡ ಇರುವಂತಹದ್ದು. ಇವತ್ತು ಬರೀ ಚಿನ್ನದ ರೇಟು ನಮ್ಮ ಸರ್ಕಾರ ಇದ್ದಾಗ 22,000 ಇದ್ದದ್ದು 75,000 ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು. ಅವ್ರನ್ನ
ಸ್ವಾಗತವನ್ನು ಕೂಡ ನಾವು ಮಾಡಿದ್ವಿ ನಾವು. ಆದರೆ ಅವ್ರು ನಮ್ಮ ಜಿಲ್ಲೆಗೆ ಬಂದಾಗ, ಸೆಸ್ಸಿಗೆ ಬಂದಾಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಥವಾ ಒಳ್ಳೆ